ಹಲೋ ಗಾಯ್ಸ್, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಹೊಡೀರಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಹಾಕೋದನ್ನ ಮರಿಬೇಡಿ. ಬನ್ನಿ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದ. RCB ಮ್ಯಾನೇಜ್ಮೆಂಟ್ ಬಿಗ್ ಪ್ಲೇಯರ್ಸ್ ಆದಂಥ ಮ್ಯಾಕ್ಸ್ವೆಲ್, ಸಿರಾಜ್, ಹಾಗೆ ಫಾಫ್ ಡು ಪ್ಲೆಸಿಸ್ ಮತ್ತು ವಿಲ್ ಜಾಕ್ಸ್ ಅವ್ರನ್ನೆಲ್ಲ ಆ್ಯಕ್ಷನಿಗೆ ಬಿಟ್ಟಿತ್ತು. ಒಳ್ಳೆ ದುಡ್ಡಿನೊಂದಿಗೆ ಆ್ಯಕ್ಷನ್ಗೆ ಹೋಗೋಣ ಅಂತ ಅಲ್ಲಿ RTM ಯೂಸ್ ಮಾಡ್ತಾರೆ ಸಿರಾಜ್ಗೆ, ಮ್ಯಾಕ್ಸ್ವೆಲ್ಗೆ ಮತ್ತು ವಿಲ್ ಜಾಕ್ಸ್ಗೆ ಅಂದ್ಕೊಂಡಿದ್ದು. ಹೆಂಗೆ ಯೂಸ್ ಮಾಡಲಿಲ್ಲ ಏನು ಎತ್ತ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. RCB ಫ್ಯಾನ್ಸ್ಗಳಿಗೆ ತುಂಬ ಬೇಜಾರಾಗಿದೆ. ಯಾಕಂದರೆ ಸಿರಾಜ್ ಅವ್ರಿಗೆ RTM ಬಳಸಲಿಲ್ಲ, ಒಂದು ಸ್ವಲ್ಪನೂ ಬಿಡ್ ಮಾಡಲಿಲ್ಲ. ವಿರಾಟ್ ಕೊಹ್ಲಿ ಹಾಗೂ ಸಿರಾಜ್ ಅವ್ರನ್ನ ಆಪೋಸಿಟ್ ನೋಡೋದು ತುಂಬ ಬೇಜಾರಾಗುತ್ತೆ ಅಂತ RCB ಫ್ಯಾನ್ಸ್ಗಳು ವ್ಯಕ್ತಪಡಿಸ್ತಿದ್ದಾರೆ. ಸಿರಾಜ್ ಅವ್ರನ್ನ ಹೆಂಗೆ ರಿಟೈನ್ ಮಾಡಿಲ್ಲ ಅಂದರೆ ಅವ್ರ ಹತ್ರ ಚಿನ್ನಸ್ವಾಮಿಗೆ ಬೇಕಾದಂಥ ಬೌಲಿಂಗ್ ಸ್ಕಿಲ್ಸ್ ಇಲ್ಲ. ಅವ್ರ ಹತ್ರ ಒಂದು ಒಳ್ಳೆ ಸ್ಲೋರ್ ಒನ್ ಇಲ್ಲ, ಹಾಗೆ ಡೆತ್ ಬೌಲಿಂಗಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ಒಳ್ಳೆ ಚಿನ್ನಸ್ವಾಮಿ ಅಂತ ಚಿಕ್ಕ ಗ್ರೌಂಡಲ್ಲಿ ಸರ್ವೈವ್ ಆಗಬೇಕಂದ್ರೆ ಒಳ್ಳೆ ಸ್ಲೋರ್ ಒನ್ ಇರಬೇಕು, ಬೌನ್ಸರ್ ಇರಬೇಕು. ಈ ಸಿರಾಜ್ ಹತ್ರ ಯಾವುದೂ ಇರಲಿಲ್ಲ. ಇದ್ರ ಬಗ್ಗೆ RCB ಡೈರೆಕ್ಟರ್ ಆದ ಮೋ ಬೊಬಟ್ ಅವರು ಏನು ಹೇಳಿದ್ರು ಅಂದರೆ, ಸಿರಾಜ್ ಅವರು ಚಾಂಪಿಯನ್ ಆಟಗಾರ, ಆತ ಕಳೆದ ರೀಸೆಂಟ್ ವರ್ಷಗಳಲ್ಲಿ ನಮಗೆ ಸಖತ್ತಾಗಿ ಬೌಲಿಂಗ್ ಮಾಡಿಕೊಟ್ಟಿದ್ದಾರೆ, ಇವ್ರನ್ನ ಬಿಡೋದು ನಮ್ಮ ಕಠಿಣ ನಿರ್ಧಾರಗಳಲ್ಲಿ ಒಂದಾಗಿದೆ ಅಂತ ಹೇಳಿದ್ರು. RCB ಮ್ಯಾನೇಜ್ಮೆಂಟ್ಗೆ ಭುವನೇಶ್ವರ್ ಕುಮಾರ್ ಫಸ್ಟ್ ಚಾಯ್ಸ್ ಆಗಿರ್ತಾರೆ. ಏನಕಂದರೆ ಅವರು ಡೆತ್ತು, ಪವರ್ ಪ್ಲೇ ಎಲ್ಲ ಕಡೆ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಅವರು ಲೇಟಾಗಿ ಬೇರೆ ಬಂದರು, ಅದರಿಂದ ಸಿರಾಜ್ ಅವ್ರಿಗೆ RTM ಬಳಸಲಿಲ್ಲ. 8ರಿಂದ 10 ಸಿಕ್ಕಿದ್ರೆ RTM ಬಳಸ್ತಿದ್ರಂತೆ. ಸಿರಾಜ್ ಒಬ್ಬರೇ ಅಲ್ಲ, ಇನ್ನೂ ಎಷ್ಟೊಂದು ಪ್ಲೇಯರ್ಸು ಭುವನೇಶ್ವರ್ ಕುಮಾರ್ ಅವರು ಲೇಟಾಗಿ ಬಂದಿದ್ದರಿಂದ ನಾವು ತೆಗೆದುಕೊಳ್ಳೋಕ್ಕಾಗಲಿಲ್ಲ ಅಂತ ಮೊಬೊಬಟ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಸೀಸನ್ನು ವಿರಾಟ್ ಕೊಹ್ಲಿ ಹಾಗೂ ಸಿರಾಜ್ ಅವರ ಅಗ್ರೆಷನ್ನ ತುಂಬ ಮಿಸ್ ಮಾಡ್ಕೋತೀವಿ ನಾವು. ನೀವು ಏನಾದ್ರು ಮಿಸ್ ಮಾಡ್ಕೋತಿದ್ರೆ ಮಿಸ್ ಯು ಮಿಯಾಬಾಯ್ ಅಂತ ಕಮೆಂಟ್ ಮಾಡಿ ಕೆಳಗಡೆ. ಲಾಸ್ಟ್ 3 ಸೀಸನ್ ಕ್ಯಾಪ್ಟನ್ ಆಗಿದ್ದಂಥ ಫಾಫ್ ಡು ಪ್ಲೆಸಿ ಅವ್ರನ್ನ ಕೇವಲ ಮೂಲ ಬೆಲೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಗೊಂಡಿದ್ದಾರೆ. ಏನಕಂದರೆ RCB ಒಂಚೂರು ಇಂಟ್ರೆಸ್ಟೇ ತೋರಿಸ್ಲಿಲ್ಲ, RTM ಕೂಡ ಬಳಸಲಿಲ್ಲ. 2021ರಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ನಾನು ಮಾಡಲ್ಲ, ಬರೀ ಪ್ಲೇಯರ್ ಆಗಿ ಆಡ್ತೀನಿ ಅಂತ ಹೇಳ್ತಾರೆ. 2022ರಲ್ಲಿ ಯಾರಪ್ಪ ಕ್ಯಾಪ್ಟನ್ ಆಗ್ತಾರೆ ಅಂದರೆ ಫಾಫ್ ಡು ಪ್ಲೆಸಿ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ. ಎಲ್ಲ ಸೀಸನ್ ಅವ್ರು ಆಡಿದ 3 ಸೀಸನ್ನು 400+ ರನ್ ಮಾಡ್ತಾರೆ. 2022ರಲ್ಲಿ 31 ಅವರೇಜು, 468 ರನ್ ಗಳಿಸ್ತಾರೆ. ಹಾಗೆ 2023ರಲ್ಲಿ 56 ಅವರೇಜಲ್ಲಿ 730 ರನ್ ಗಳಿಸ್ತಾರೆ, 8 ಅರ್ಧಶತಕ, ಹಾಗೆ ಆರೆಂಜ್ ಕ್ಯಾಪಲ್ಲಿ ಕೂಡ ಸೆಕೆಂಡ್ ಇರ್ತಾರೆ. 2024ರಲ್ಲೂ 438 ರನ್ ಗಳಿಸಿದ್ರು. ಹಾಗೆ ಅವ್ರ ಕ್ಯಾಪ್ಟನ್ಸಿಲಿ ನಾವು 3 ಬಾರಿನೂ ಪ್ಲೇ ಆಫ್ ತಲುಪಿರ್ತೀವಿ. ಇಷ್ಟೆಲ್ಲ ಒಳ್ಳೆ ಸ್ಟ್ಯಾಟ್ಸ್ ಇರೋ ಫಾಫ್ ಡು ಪ್ಲೆಸಿ ಅವ್ರನ್ನ ಯಾಕೆ RCB ತಂಡ ರಿಟೈನ್ ಮಾಡಲಿಲ್ಲ ಅಂದರೆ, ಇವರಿಗೆ ಏಜ್ ಹಾಲೆ ಬಂದು 40 ಇಯರ್ಸ್. ಇವರು ಆಡಿದ್ರೆ ಇನ್ನು 1 or 2 ಇಯರ್ಸ್ ಆಡ್ಬೋದು ಅಷ್ಟೇ IPL. 2025 IPLಗೆ ವಿರಾಟ್ ಕೊಹ್ಲಿ ಜೊತೆ ಯಾರು ಓಪನಿಂಗ್ ಮಾಡ್ತಾರೆ ಅಂದರೆ ಫಿಲ್ ಸಾಲ್ಟ್. ಅವ್ರಿಗಿನ್ನೂ ಏಜ್ 29. ಹಾಗೆ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ. ವಿಕೆಟ್ ಕೀಪಿಂಗ್ ಕೂಡ ಮೇನ್ ಕನ್ಸಿಡ್ರೇಷನ್ ಆಗಿದೆ ಫಾಫ್ ಡು ಪ್ಲೆಸಿಸ್ ಅವ್ರನ್ನ ಬಿಡೋದು. RCB ಮ್ಯಾನೇಜ್ಮೆಂಟ್ ಅವರು ವಿಕೆಟ್ ಕೀಪರ್ ಬ್ಯಾಟರ್ನ ನೋಡ್ತಿತ್ತು. ಒಂದು ಫಿಲ್ ಸಾಲ್ಟ್ ಇಲ್ಲ ಬಟ್ಲರ್ನ ತಗೋಬೇಕು ಓಪನಿಂಗ್ ಸ್ಲಾಟ್ಗೆ ಅಂತ ಅಂದ್ಕೊಂಡಿದ್ರು. ಅಂದ್ಕೊಂಡಂತೆ ಮೊದಲಿಗೆ ಫಿಲ್ ಸಾಲ್ಟ್ ಅವ್ರು ಸಿಗ್ತಾರೆ, ಅದರಿಂದ ಫಾಫ್ ಡು ಪ್ಲೆಸಿಸ್ ಅವ್ರಿಗೆ ಒಂಚೂರು ಇಂಟ್ರೆಸ್ಟ್ ತೋರಿಸಲ್ಲ. ಫಾಫ್ ಡು ಪ್ಲೆಸಿಸ್ ಇದುವರೆಗೆ 145 ಮ್ಯಾಚ್ ಆಡಿದ್ದಾರೆ, 4571 ರನ್ ಹೊಡೆದಿದ್ದಾರೆ, 36 ಅವರೇಜು, ಹಾಗೆ 50s 37 ಇದೆ. ಫಾಫ್ ಡು ಪ್ಲೆಸಿಸ್ ಈಗ ಡೆಲ್ಲಿ ಟೀಮ್ ಪರ ಆಡ್ತಿದ್ದಾರೆ. ಒನ್ಸ್ RCBN ಆಲ್ವೇಸ್ RCBN. ಯಾವುದೇ ಟೀಮ್ಗಾಡಲಿ ಫಾಫ್ ಡು ಪ್ಲೆಸಿಸ್ ಅವರು ನಮ್ಮ ಸಪೋರ್ಟ್ ಅವ್ರಿಗೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಯಾರಪ್ಪ ಅಂದರೆ ಅದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು. ಲಾಸ್ಟ್ IPLಲ್ಲಿ RCB ಪರ 10 ಮ್ಯಾಚಲ್ಲಿ ಬರೀ 52 ರನ್ ಹೊಡೆಯೋದು, ಬರೀ 6 ವಿಕೆಟ್ ಮಾತ್ರ ಪಡ್ಕೋತಾರೆ. ಅದಕ್ಕಾಗಿ RCB ಅವರು ಇವ್ರನ್ನ ಕೈ ಬಿಡುತ್ತೆ. 2021ರಲ್ಲಿ RCB ಅವರು ಬರೋಬ್ಬರಿ 14.25 ಕೊಟ್ಟು RCB ಕರ್ಕೊಂಡಿರ್ತಾರೆ. ಮೊದಲ 3 ಆವೃತ್ತಿಲಂತೂ ಸಖತ್ತಾಗಿ ಆಡಿರ್ತಾರೆ RCB ಪರ. ಇವ್ರನ್ನ ತೆಗ್ದಾಕೋಕೆ ಕಾರಣನೇ 2024 ಕಳಪೆ ಫಾರ್ಮ್ ಅಂತಲೇ ಹೇಳ್ಬೋದು ಗಾಯ್ಸ್. 2024ರಲ್ಲಿ ಮ್ಯಾಕ್ಸ್ವೆಲ್ ಅವರು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಲಿಲ್ಲ, ಹಾಗಾಗಿ RCB ತಂಡದಿಂದ ರಿಲೀಸ್ ಮಾಡ್ತಾರೆ. RCB ಅವರಿಗೆ ಗ್ಲೆನ್ ಮ್ಯಾಕ್ಸ್ವೆಲ್ನ ತಗೊಳ್ಳೋದ್ರಲ್ಲಿ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ. ಅವರು ಸೇಲ್ ಆಗಿದ್ದು ಬರೀ 4.2 crores. RTM ಬಳಸ್ಬೋದಿತ್ತು, ಬಟ್ RTM ಬಳಸಲಿಲ್ಲ. ಹಾಗೆ ರೀಸೆಂಟ್ ಫಾರ್ಮ್ಗಳನ್ನೆಲ್ಲ ನೋಡಿದ್ರೆ ಮ್ಯಾಕ್ಸ್ವೆಲ್ ಅವ್ರದ್ದು ಚೆನ್ನಾಗಿಲ್ಲ. ಲಿವಿಂಗ್ಸ್ಟನ್ ಅವರು T10 ಎಲ್ಲ ಕಡೆ ನಾಯಿಗೆ ಹೊಡೆದಂಗೆ ಹೊಡಿತಿದ್ದಾರೆ. ಹಾಗೆ ಮ್ಯಾಕ್ಸ್ವೆಲ್ಗಿಂತ ಮಚ್ ಕನ್ಸಿಸ್ಟೆಂಟ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ನೆಕ್ಸ್ಟ್ ಯಾರು ಅಂದರೆ ವಿಲ್ ಜಾಕ್ಸ್ ಅವರು. ವಿಲ್ ಜಾಕ್ಸ್ ಅವರು 2024 ಸೀಸನ್ನಲ್ಲಿ ಗುಜರಾತ್ ವಿರುದ್ಧ ಒಂದು 100 ಹೊಡಿತಾರೆ 41 ಬಾಲ್ಗೆ. ಅದು ಇನ್ನೂ ಕಣ್ಮುಂದೆನೇ ಇದೆ. RCB ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋಕ್ಕೆ ಅವ್ರು ಕೂಡ ಒಂದು ಕಾರಣನೇ. ಇವರು ಮತ್ತು ಸ್ವಪ್ನಿಲ್ ಅವ್ರು ಬಂದಮೇಲೆ RCBಯ ಲಕ್ಕೇ ಚೇಂಜ್ ಆಗುತ್ತೆ. ಪ್ಲೇ ಆಫ್ಸ್ಗೆ ಹೋಗೋಕ್ಕೆ ಇವರು ದೊಡ್ಡ ಕಾರಣ ಅಂತಲೇ ಹೇಳ್ಬೋದು RCB ತಂಡದಲ್ಲಿ. RCB ಮ್ಯಾನೇಜ್ಮೆಂಟು ವಿಲ್ ಜಾಕ್ಸ್ ಅವ್ರನ್ನ ರಿಲೀಸ್ ಮಾಡಿರುತ್ತೆ. ಫ್ಯಾನ್ಸ್ ಎಲ್ಲ ಅಂದ್ಕೊಂಡಿರ್ತಾರೆ ಪಕ್ಕ ಇವ್ರಿಗೆ RTM ಯೂಸ್ ಮಾಡಿ ವಾಪಸ್ ತಗೋತಾರೆ ಅಂತ. ಇವ್ರ ಪರ್ಫಾರ್ಮೆನ್ಸ್ ಕೂಡ ಹಾಗೆ ಇತ್ತು ಲಾಸ್ಟ್ ಸೀಸನಲ್ಲಿ. RCB ಮ್ಯಾನೇಜ್ಮೆಂಟ್ಗೆ ವಿಲ್ ಜಾಕ್ಸ್ಗಿಂತ ಜೋಕಬ್ ಬೆಥೆಲ್ ಅವರು ತುಂಬ ಒಳ್ಳೆ ಪ್ಲೇಯರ್ ಅಂತ ಅನ್ನಿಸ್ತಾರೆ.
ಡಿ ಕೆ ಅವ್ರು ಹೇಳ್ತಾರೆ, ನಾನು ಬೆಥಲ್ ಅವ್ರ ಬ್ಯಾಟಿಂಗ್ ನೋಡಿದ್ದೀನಿ, ಮಸ್ತಾಗಿ ಆಡ್ತಾರೆ, ಹಾಗೆ ಗನ್ ಫೀಲ್ಡರ್ ಅಂತ. ಮೋ ಬೊಬಾಟ್ ಕೂಡ ಹೇಳ್ತಾರೆ, ಒಳ್ಳೆ ಪ್ಲೇಯರ್, ಇವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅಂತ. ಎಲ್ಲ ರೀಸನ್ಗಳು ವಿಲ್ ಜಾಕ್ಸ್ ಅವ್ರನ್ನ ಬಿಡೋಕ್ಕೆ ಕಾರಣ ಅಂತ ಅನ್ಕೋತೀನಿ ನಾನು. ವಿಲ್ ಜಾಕ್ಸ್ ಅವ್ರನ್ನ ಯಾಕೆ ಪರ್ಚೇಸ್ ಮಾಡಲಿಲ್ಲ ಅಂದರೆ, ಆರ್ ಸಿ ಬಿಗೆ ಟಾಪ್ ಆರ್ಡ್ರಲ್ಲಿ ಒಳ್ಳೆ ಟೀಮ್ ಸಿಕ್ಬಿಡುತ್ತೆ ಮೊದಲೇನೆ. ಅದರಿಂದ ವಿಲ್ ಜಾಕ್ಸ್ ಅವರು ಲಾಸ್ಟಲ್ಲಿ ಬರೋದ್ರಿಂದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಡೌನ್ ದ ಆರ್ಡರ್ ಬ್ಯಾಟಿಂಗ್ ನೋಡ್ತಾ ಇರುತ್ತೆ. ವಿಲ್ ಜಾಕ್ಸ್ ಅವರು ನಂಬರ್ 3 ಇಲ್ಲ ಓಪನಿಂಗ್ 2 ಸ್ಥಾನದಲ್ಲಿ ಬಿಟ್ಟರೆ ಯಾವುದೇ ಕಡೆ ಅವರು ಆಡಿಲ್ಲ. ಇದೇ ಕಾರಣದಿಂದ ಅವ್ರನ್ನ ಕೈ ಬಿಡುತ್ತೆ. ಮುಂಬೈ ಅವ್ರ ಜೊತೆ ಕೈ ಕೂಡ ಮಿಲಾಯಿಸ್ತಾರೆ, ಹೆಂಗೆ ಅಂತ ಅದು ನಂಗೆ ಗೊತ್ತಿಲ್ಲ. ಈ 4 ಜನದಲ್ಲಿ ವಿಲ್ ಜಾಕ್ಸ್ ಅವ್ರನ್ನ RTM ಯೂಸ್ ಮಾಡ್ದಲೇ ಇದ್ದಿದ್ದು ನಮಗಂತೂ ತುಂಬ ಬೇಜಾರಾಗಿದೆ. 4 ಜನದಲ್ಲಿ ಮಚ್ ಡಿಸರ್ವಿಂಗ್ ಇದ್ದಿದ್ದು ವಿಲ್ ಜಾಕ್ಸ್ ಅವರೇ. ಅವ್ರನ್ನ ರಿಟೈನ್ ಮಾಡ್ದಿಲ್ಲೋದು ತುಂಬ ಬೇಜಾರಾಗುತ್ತೆ. ಏನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.